ಇವತ್ತಿನ ವಿಷಯ ಬುದ್ಧ ವಂಶ ಮತ್ತು ಈ ಪ್ರಪಂಚದ ಉಗಮ ಮತ್ತು ಅಂತ್ಯ. ಇದ್ರ ಬಗ್ಗೆ ಭಗವಾನ್ ಬುದ್ಧರು ಏನನ್ನ ಹೇಳಿದ್ದಾರೆ, ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ, ಅದನ್ನ ನಾವು ಆಳವಾಗಿ ತಿಳ್ಕೊಳ್ಳೋಣ. ಬುದ್ಧ ವಂಶ ಪಾಲಿ ಭಾಷೆಯಲ್ಲಿ ಬುದ್ಧ ವಂಶ ಅಥವಾ ಕನ್ನಡದಲ್ಲಿ ಬುದ್ಧ ವಂಶ ಅಂತ ಹೇಳಿ ಕರೀಬೋದು. ಬುದ್ಧ ವಂಶ ಅಂತಂದ್ರೆ ಹಿಂದೆ ಬಂದಂತ ಎಲ್ಲ ಬುದ್ಧರುಗಳ ಬಗ್ಗೆ ಇರುವ ಮಾಹಿತಿಯನ್ನ ಬುದ್ಧ ವಂಶ ಅಂತ ಕರೀತಾರೆ. ಮುಂದೆ ಬರುವ ಬುದ್ಧರುಗಳ ಬಗ್ಗೆ ಏನು ನಾವು ತಿಳ್ಕೊಂಡಿದ್ದೀವಿ ಅದನ್ನು ಕೂಡ ಮುಂದೆ ಬರುವ ಬುದ್ಧ ವಂಶ ಅಂತೇಳಿ ಕರೀತೀವಿ. ಇಲ್ಲಿವರೆಗೂ ಗೌತಮ ಬುದ್ಧರು, ಸಿದ್ಧಾರ್ಥ ಗೌತಮ ಬುದ್ಧರು ಹೇಳ್ಕೊಂಡಿರೋ ಅವರ ಪ್ರವಚನಗಳಲ್ಲಿ, ಅವರ ಪ್ರವಚನಗಳನ್ನು ಶೇಖರಣೆ ಮಾಡಿರುವಂಥ ತ್ರಿಪಿಟಕ ಗ್ರಂಥಗಳಲ್ಲಿ ಬರುವಂಥ ವಿಷಯಗಳನ್ನ ಅಧ್ಯಯನ ಮಾಡಿದಾಗ ಮೂಲ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಟ್ಟಕಥಾ ಗ್ರಂಥಗಳು, ಅಟ್ಟಕಥಾ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೀಕಾ ಗ್ರಂಥಗಳು, ಟೀಕಾ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಟೀಕಾ ಗ್ರಂಥಗಳು, ಅನುಟೀಕಾ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅನ್ಯ ಗ್ರಂಥಗಳು ಅಂತೇಳಿ ಒಟ್ಟು 140 ಗ್ರಂಥಗಳಿವೆ. ಇದೆಲ್ಲವನ್ನು ಹೆಚ್ಚಿನದಾಗಿ ಶ್ರೀಲಂಕಾ ದೇಶದಲ್ಲಿ ಕ್ರಿಸ್ತಪೂರ್ವ 87ನೇ ಇಸ್ವಿನಲ್ಲಿ ಬರೆದಂಥ ಗ್ರಂಥಗಳು. ಅಲ್ಲಿ ಯಾರು ಭಾರತೀಯರು ಇರಲಿಲ್ಲ. ಕೆಲವರು ಹೇಳ್ತಾರೆ ತ್ರಿಪಿಟಕವನ್ನು ಬ್ರಾಹ್ಮಣರು ಬರೆದರು ಅಂತ. ಇಲ್ಲ, ತ್ರಿಪಿಟಕವನ್ನು ಬರೆದವರು ಶ್ರೀಲಂಕಾ ದೇಶದ ಮಾತಲೆ ಗ್ರಾಮದ ಅಲೋಕ ಅನ್ನುವ ಬುದ್ಧ ವಿಹಾರ, ಅಲುವಿಹಾರ ಅನ್ನುವ ವಿಹಾರದಲ್ಲಿ ಅಲೋಕ ಅನ್ನುವ ಗುಹೆಯಲ್ಲಿ 2 ವರ್ಷಗಳ ಕಾಲ ಅರಹಂತರಾದ ಜ್ಞಾನೋದಯ ಪಡೆದಂಥ ಬೌದ್ಧ ಭಿಕ್ಕುಗಳು 2 ವರ್ಷಗಳ ಕಾಲ ಪ್ರತಿಯೊಂದು ಭಗವನ್ ಬುದ್ಧರು ಬೋಧಿಸಿರುವ ಪ್ರತಿಯೊಂದು ಪದವನ್ನು 100 ಬಾರಿ ಉಚ್ಚಾರಣೆ ಮಾಡಿ ಅದನ್ನು ಗ್ರಂಥದ ರೂಪದಲ್ಲಿ ಅದನ್ನು ಬರೀತಾರೆ. ಅದನ್ನು ಸುಮಾರು 2 ವರ್ಷಗಳ ಕಾಲ ಆ ಗುಹೆಯಲ್ಲಿ ಕುಳಿತು 500 ಜನ ಅರಹಂತರು ಅದನ್ನು ಬರೀತಾರೆ. ಅದರ ನಂತರ ಬಂದಂಥ ಗ್ರಂಥಗಳನ್ನು ನಾವು, ಅದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ನಾವು ಓದ್ತಾ ಇದ್ದೀವಿ. ಅದರಲ್ಲಿ ಬುದ್ಧ ವಂಶ ಒಂದು. ಆ ಬುದ್ಧ ವಂಶನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಧುರತ್ಥ ವಿಲಾಸಿನಿ ಅಂತ ಒಂದು. ಬುದ್ಧ ವಂಶವನ್ನ ಕ್ರಿಸ್ತಪೂರ್ವ 87ರಲ್ಲಿ ಬರೀತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕಾವೇರಿ ನದಿಯ ಪಕ್ಕದಲ್ಲಿ ಇದ್ದಂಥ ಕಾವೇರಿ ಪಟ್ಟಿಣಂ ಅನ್ನುವ ಊರಿನಲ್ಲಿ ಆಗ ತುಂಬ ಬುದ್ಧ ವಿಹಾರಗಳು ತಮಿಳುನಾಡಲ್ಲಿತ್ತು. ಅಲ್ಲಿ ಧಮ್ಮಪಾಲ ಅನ್ನುವ ದೊಡ್ಡ ಭಿಕ್ಕುಗಳು ಬುದ್ಧ ವಂಶವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮಧುರತ್ಥ ವಿಲಾಸಿನಿ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ, ಅಥವಾ ಅದನ್ನು ಬುದ್ಧ ವಂಶ ಅಟ್ಟಕಥಾ ಅಂತೇಳಿ ಕರೀತಾರೆ. ಇದರಲ್ಲಿ ಬರುವ ವಿಷಯಗಳನ್ನೆಲ್ಲ ನೋಡಿದಾಗ ನಾವು ಈ ಪ್ರಪಂಚವನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಅದು ಸುಳ್ಳಾಗಿದೆ. ಉದಾಹರಣೆಗೆ, ನೀವು ಇಲ್ಲಿವರೆಗೂ ಕೇಳ್ಕೊಂಡು ಬಂದಿರುವಂಥದ್ದು ಕಾಲಘಟ್ಟಗಳನ್ನು, ಯಾವ ರೀತಿ ಕಾಲಘಟ್ಟಗಳನ್ನು ನೀವು ತಿಳ್ಕೊಂಡಿದ್ದೀವಿ. ಯುಗಗಳು, ಯಾವ್ಯಾವ ಯುಗಗಳಿದೆ ಹೇಳಿ. ಇಲ್ಲಿವರೆಗೆ ನೀವು ಓದಿದ್ದೀರಲ್ಲ, ಆ ಯುಗಗಳ ಬಗ್ಗೆ ಹೇಳಿ. ಆಮೇಲೆ ಸತ್ಯಯುಗ, 4 ಯುಗ ಅಲ್ವಾ? ಒಂದೊಂದು ಯುಗ ಎಷ್ಟೆಷ್ಟು ವರ್ಷ ಇರ್ಬೋದು ಅಂದಾಜು ಹೇಳಿ? 18 ಲಕ್ಷ ವರ್ಷಗಳು. ಒಂದೊಂದು ಯುಗಗಳನ್ನ 18 ಲಕ್ಷ ವರ್ಷಗಳು ಅಂತ ಹೇಳ್ತಾರೆ. ಅದನ್ನು ಹೇಳಿದವ್ರನ್ನ ನೀವು ಅದರಿಂದ ಏನಿತ್ತು ಅಂತಂದ್ರೆ ಹೇಳಕ್ ಬರಲ್ಲ, ಹೌದಾ? ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಈ 4 ಯುಗಗಳು ಬರ್ತಾವಲ್ಲ, ಈ ಯುಗಗಳ ಹಿಂದೆ ಏನಿತ್ತು ಅಂದ್ರೆ ಹೇಳಕ್ ಬರಲ್ಲ. ಯಾಕೆ ಹೇಳಕ್ ಬರಲ್ಲ ಅಂದ್ರೆ ಇದು ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಮೂಢನಂಬಿಕೆ ಇದೆ. ಅದೇನು ಅಂದ್ರೆ ದೇವರು. ನಿಮ್ಮ ಮನಸ್ಸಿನಿಂದ ಈ 3 ಅಂಶಗಳನ್ನ ತೆಗೆದ್ರೆ ಮಾತ್ರ ಭಗವಾನ್ ಬುದ್ಧರ ಉಪದೇಶ ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದು ದೇವರು, ನಮ್ಮನ್ನ ಸೃಷ್ಟಿ ಮಾಡಿದವರು, ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರೋರು, ನಮಗೆ ಸಾವು ಕೊಡೋರು ಅಂತ ಏನ್ ನೀವು ಕಲ್ಪನೆ ಮಾಡ್ಕೊಂಡಿದ್ದೀರಿ, ಆ ಥರ ಯಾರೂ ಇಲ್ಲ. ನಿಮ್ಮ ಮನಸ್ಸಿನಿಂದ ದೇವರು ಅನ್ನುವ ಮೂಢ ಕಲ್ಪನೆಯನ್ನ, ಮೌಢ್ಯವನ್ನು ಹೊರಗಡೆ ಹಾಕಿ ನೀವು ದೇವರ ಮೇಲೆ ನಂಬಿಕೆ ಇದ್ರೆ ಬುದ್ಧರ ಉಪದೇಶ ಒಂದು ವಾಕ್ಯ ಇರಲಿ, ಒಂದು ಪದ ಇರಲಿ, ಒಂದು ಅಕ್ಷರನೂ ಗೊತ್ತಾಗಲ್ಲ, ಸಾಧ್ಯತೆನೇ ಇಲ್ಲ. ಮೊದಲನೇದು ನಿಮ್ಮ ತಲೆಯಿಂದ ದೇವರನ್ನ ತೆಗೆದಾಕಿ. ಎರಡನೇದು, ಯಾಕಂದ್ರೆ ಭಗವಾನ್ ಬುದ್ಧರು ಹೇಳಿದ್ದಾರೆ ದೇವರಿಲ್ಲ ಅಂತ ಎಲ್ಲಿ ಹೇಳಿದ್ದಾರೆ ಅಂದ್ರೆ
ಭೂರಿದತ್ತ ಜಾತಕದಲ್ಲಿ ದೇವರಿಲ್ಲ ಅಂತೇಳಿ ಅರಿಷ್ಟಾನು ಒಬ್ಬ ಬ್ರಾಹ್ಮಣನ ಜೊತೆ ಚರ್ಚೆ ಮಾಡುವಾಗ ಸ್ಪಷ್ಟವಾಗಿ ಹೇಳ್ತಾರೆ ಬುದ್ಧರು, ದೇವರಿಲ್ಲ. ಬುದ್ಧರು ಹೇಳಿದರು, ಮೊದಲನೇದು ದೇವರಿಲ್ಲ ಅನ್ನೋದು ತೆಗಿಬೇಕು, ಎರಡನೇದು ಆತ್ಮ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ತಾರೆ. ನಿಮ್ಗೆ ಏನಾದರೂ ಆತ್ಮ ಪರಮಾತ್ಮದಲ್ಲಿ ನಂಬಿಕೆ ಇದ್ರೆ ಮತ್ತೆ ಬುದ್ಧರ ಉಪದೇಶ ಅರ್ಥ ದಾರಿ ತಪ್ಪೋಗುತ್ತೆ. ಯಾಕೆಂದರೆ ಆತ್ಮ ಇದೆ ಇಲ್ಲಿ ನಮ್ಮಲ್ಲಿ ಅಂತ ಅಂದ್ಕೊಡೋದು, ಅದನ್ನು ಕಾಪಾಡೋ ಪರಮಾತ್ಮ ಅಲ್ಲೆಲ್ಲೋ ಇದ್ದಾನೆ ಅಂತ ಅಂದ್ಕೊಳ್ಳೋದು, ಇದೆಲ್ಲ ಮೌಢ್ಯ. ನಿಮ್ಗೆ ಯಾರಿಗಾರು ಆತ್ಮದ ಮೇಲೆ ನಂಬಿಕೆ ಇದೆಯಾ? ಇದ್ರೆ ಹೇಳಿ. ಇದ್ದದ್ದೇ ಆದರೆ ನಿಮ್ಗೆ ಅನುಭವಕ್ಕೆ ಬಂದಿದ್ಯಾ? ಇಲ್ಲ ಅಲ್ವಾ? ಆತ್ಮ ಅನ್ನೋದು ಇಲ್ಲ ಅಂತಲ್ಲ, ಅನುಭವಕ್ಕೆ ಅಲ್ವ. ಆತ್ಮದ ಮೇಲೆ ನಂಬಿಕೆ ಇದ್ದವರನ್ನ ಭಗವಾನ್ ಬುದ್ಧರು ಯಾವ ರೀತಿ ಪ್ರವಚನ ಯಾವ ರೀತಿ ಹೇಳ್ತಾ ಇದ್ದಂತೆ, ಬುದ್ಧರ ಹತ್ರ ಒಬ್ಬ ಬ್ರಾಹ್ಮಣ ಬಂದು ಆತ್ಮ ಇದೆ ಅಂತ ವಾದ ಮಾಡ್ತಾರೆ. ನಿಮ್ಮ ಹತ್ರ ಯಾರು ಬಂದು ಆತ್ಮ ಇದೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ಚರ್ಚೆ ಮಾಡ್ತೀರಿ, ಉತ್ತರ ಕೊಡ್ತೀರಿ? ಏನಮ್ಮ ಏನ್ ಹೇಳಿ? ಕೇಳಿ, ಕೇಳಿಸ್ತಲ್ಲ? ತೋರ್ಸು ಅಂತ ಕೇಳ್ತೀರ. ಅವಾಗ ಆರಿಕೆ ಉತ್ತರ ಕೊಡ್ತಾರೆ. ನಿಮ್ಗೆ ಅದು ಕಾಣಿಸಲ್ಲ, ನಿಮ್ಗೆ ಅನುಭವಕ್ಕೆ ಬರಲ್ಲ, ನೀವು ಸಾಧನೆ ಮಾಡಿಲ್ಲ, ದೈವ ನಿಮ್ಗೆ ಸಾಕ್ಷಾತ್ಕಾರವಾಗಿಲ್ಲ, ದೇವರು ನಿಮ್ಮೊಡಲೆ ಇಲ್ಲ, ಅದಕ್ಕೆ ನಿಮ್ಗೆ ಆತ್ಮ ಕಾಣಿಸಲ್ಲ. ನೀವು ಅವಾಗ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಪ್ರೂವ್ ಮಾಡೋಕ್ಕಾಗಲ್ಲ. ಅದನ್ನು ಅವರು ಪ್ರೂವ್ ಮಾಡೋಕ್ಕಾಗಲ್ಲ, ನೀವು ಪ್ರೂವ್ ಮಾಡೋಕ್ಕಾಗಲ್ಲ. ಬುದ್ಧರು ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಬ್ರಾಹ್ಮಣ ಬಂದು ಆತ್ಮ ಇದೆ ಅಂತ ಚರ್ಚೆ ಮಾಡಿದಾಗ ಭಗವಾನ್ ಬುದ್ಧರು ಬಹಳ ಸ್ಪಷ್ಟ ಆಗುತ್ತೆ. ಅದನ್ನು ಅವನಿಗೆ ಅರ್ಥ ಆಗುತ್ತೆ, ನಿಮಗೂ ಅರ್ಥ ಆದರೆ ಭಾಳ ಒಳ್ಳೆಯದು. ಏನಂತಂದರೆ ಬುದ್ಧರು ಹೇಳ್ತಾರೆ, ನೋಡಪ್ಪ, ನೀನು ಆತ್ಮ ಇದೆ ಅಂತ ಬಂದು ನನ್ನ ಹತ್ರ ಚರ್ಚೆ ಮಾಡ್ತಾ ಇದೆಯಲ್ಲ, ನಿನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ತಮಾಷೆನೂ ಅನ್ಸುತ್ತೆ, ಅದು ಸತ್ಯನೂ. ಬುದ್ಧರು ಹೇಳ್ತಾರೆ ಆ ಬ್ರಾಹ್ಮಣನಿಗೆ, ನೋಡು ನೀನು ಯಾವ ಥರ ಇದೆಯಾ ಅಂತಂದರೆ, ನೀನು ಆತ್ಮನ ನಂಬ್ಕೊಂಡು ಬಂದಿದ್ಯಾ, ಆತ್ಮದ ಮೇಲೆ ನಿನಗೆ ನಂಬಿಕೆ ಇರೋದ್ರಿಂದ ನಿನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ತಮಾಷೆಗೆ ಅನಿಸುತ್ತೆ, ಅದು ಸತ್ಯ. ಒಂದು ಊರಿನಲ್ಲಿ ಒಬ್ಬ ಯುವಕ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಎದುರುಗಡೆ ಒಂದು ಸುಂದರವಾದ ಒಬ್ಬ ಹೆಣ್ಣು ಮಗಳು ಬರ್ತಾಳೆ. ಆ ಹೆಣ್ಣು ಮಗಳನ್ನ ನೋಡಿ ಇವನಿಗೆ ಆಸೆ ಆಗುತ್ತೆ. ನೋಡ್ಬಿಟ್ಟು ಅಷ್ಟೇ ಮನೆಗೆ ಬರ್ತಾನೆ. ಬಂದು ಮನೇಲಿ ಹೇಳ್ತಾನೆ ಅಪ್ಪ ಅಮ್ಮಂದು, ನಾನು ಒಂದು ದಿನ ನೋಡಿದ್ದೀನಿ, ನನಗೆ ಮದುವೆ ಮಾಡಿಸಿ. ತಂದೆ ತಾಯಿ ಕೇಳ್ತಿರ್ತಾರೆ, ಹುಡುಗಿ ಹೆಸರೇನಪ್ಪ ಅಂತ ಮಗನ್ ಕೇಳ್ತಾರೆ. ಅವನು ಹೇಳ್ತಾನೆ ಗೊತ್ತಿಲ್ಲ. ಆ ಹುಡುಗಿ ಯಾವ ಊರು ಗೊತ್ತಿದ್ಯಾ? ಗೊತ್ತಿಲ್ಲ. ಆ ಹೆಣ್ಮಗಳ ಅಡ್ರೆಸ್ ಎಲ್ಲಿದ್ದವ್ರ ಮನೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ಆ ಹೆಣ್ಮಗಳ ಹೆಸರಾರು ಗೊತ್ತಿದ್ಯಾ? ಗೊತ್ತಿಲ್ಲ. ಮತ್ತೆ ನಿನಗೆ ಹೇಗೆ ಮದುವೆ ಮಾಡಿಸೋದು? ಅದು ತಬ್ಬಿಬ್ಬಾಗ್ಬಿಡ್ತಾನೆ ಹುಡುಗ. ಹೌದಲ್ವಾ, ನಾನು ನೋಡ್ಕೊ ಬಂದೆ ಅಷ್ಟೇ, ಏನು ಗೊತ್ತಿಲ್ವಲ್ಲ. ಅವನ ಪರಿಸ್ಥಿತಿಯಲ್ಲಿ ನೀನಿದ್ದೀಯೇ, ಯಾರೋ ಒಬ್ರು ಹೇಳಿದ್ದನ್ನ ನೀನು ತಗೊಂಡು ಇಲ್ಲಿ ಹೇಳ್ತಾ ಇದೀಯಾ. ಆತ್ಮ ಇಲ್ಲ ಅನ್ನೋದು ಸತ್ಯ, ನಿನ್ಗೆ ಅದು ಅರ್ಥ ಆದರೆ ಜ್ಞಾನೋದಯ ಆಗುತ್ತೆ. ಇಲ್ಲ ನೀನು ಆತ್ಮವನ್ನ ನಂಬ್ತೀಯ ಅಂದ್ರೆ ನಿನ್ಗೆ ಜ್ಞಾನೋದಯ ಆಗುತ್ತೆ. ಯಾರೆಲ್ಲ ದೇವ್ರ ಮೇಲೆ ನಂಬಿಕೆ ಇರುತ್ತೆ ಅವ್ರಿಗೆ ಜ್ಞಾನೋದಯ ಆಗಲ್ಲ, ಯಾರಿಗೆಲ್ಲ ಆತ್ಮದ ಮೇಲೆ ನಂಬಿಕೆ ಇರುತ್ತೆ ಅವ್ರಿಗೆ ಜ್ಞಾನೋದಯ ಆಗಲ್ಲ. ದಮ್ಮನ್ನು ಅಂತಾರೆ. ಮೂರನೇದು, ಈ ಜಗತ್ತಿನಲ್ಲಿ ಚಿರಂಜೀವಿಗಳು ಯಾರೂ ಇಲ್ಲ. ದೇವತೆಗಳಿದ್ದಾರೆ, ಅವರು ದೇವರಲ್ಲ. ದೇವತೆಗಳಿದ್ದಾರೆ, ಅವ್ರಿಗೂ ವಯಸ್ಸಾಗುತ್ತೆ, ಅವರದೇ ಆದ ರೋಗ ಬರುತ್ತೆ, ಅವರು ಸತ್ತೋಗ್ತಾರೆ. ಸತ್ತೋದ್ಮೇಲೆ ಅವ್ರ ದೇಹ ಸಿಗ್ಬೇಕಲ್ಲ ಅಂತ ಕೇಳಿದ್ರೆ ಅವ್ರಿಗೆ ದೇಹ ಇರಲ್ಲ. ಮನಸ್ಸಿನ ರೂಪದಲ್ಲಿರೋ ಜೀವಿಗಳಿಗೆ ಸತ್ತೋದ್ರೆ ನಿಮ್ ದೇಹ ಸಿಗುತ್ತೆ. ದೇವತೆಗಳು ಕೂಡ ಮನುಷ್ಯರಾಗಿ ಮತ್ತೆ ಹುಟ್ಟಿದ್ರೆ ಮಾತ್ರ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಅದು ಸಾಕಷ್ಟು ವಿಷಯಗಳಿದೆ, ಆ ವಿಷಯಕ್ಕೆ ಹೋಗೋದು ಬೇಡ, ಮತ್ತೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇದು ಬುದ್ಧ ವಂಶ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಬುದ್ಧ ವಂಶದ ಕಾಲಾವಧಿ ಇದೆಯಲ್ಲ, ಟೈಮ್ ಪೀರಿಯಡ್, ಕಾಲ ಇದೆಯಲ್ಲ, ಕಾಲಘಟ್ಟ, ಅದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಬುದ್ಧರ ಮಹತ್ವ ಏನು ಅಂತ ಅರ್ಥ ಆಗುತ್ತೆ ನಿಮಗೆ. ಇಲ್ಲ ಅಂದ್ರೆ ನೀವು ದ್ವಾಪರ ಯುಗ, ಸತ್ಯಯುಗ, ತ್ರೇತಾಯುಗ ಅದು ಅನ್ಕೊಂಡು ಅಷ್ಟೆಲ್ಲ ಇದ್ಬಿಡ್ತೀರ. ಈ ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ಇನ್ಯಾವ ಯುಗಗಳೆಲ್ಲ ಇದಾವಲ್ಲ, ಅದೆಲ್ಲನೂ ಒಂದು ಕಡೆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಹೋಲಿಕೆ ಮಾಡ್ಕೊಂಡು ನಾನು ಹೇಳ್ತೀನಿ ವಿಷಯ. ಏನು ಹೋಲಿಕೆ ಮಾಡ್ತೀನಿ? ಪ್ರಪಂಚ ಸೃಷ್ಟಿಯಾಗಿ ನಾಶವಾಗುವ ಸಮಯ. ಪ್ರಪಂಚ ಒಂದ್ ಕಡೆ ಸೃಷ್ಟಿ ಆಗ್ತಾ ಇರುತ್ತೆ, ಇನ್ನೊಂದ್ ಕಡೆ ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ನಿರಂತರ ಇದೆ. ಈಗ ನೀವು 1, 2, 3 ಅಂತ ಎಷ್ಟುವರೆಗೂ ಬರೆಯಕ್ಕೆ ಸಾಧ್ಯತೆ ಇದೆ? ಮ್ಯಾಕ್ಸಿಮಮ್ ಇನ್ಫಿನಿಟ್, ಅದು ಅಪರಿಮಿತ. ಹಾಗೆ ಹಿಂದಕ್ಕೆ ಹೋದ್ರೆ -1, -2, -3 ಅಂತ ಹೋದ್ರೆ ಬರೀತಾನೆ. ನಾವೀಗ 0ನಲ್ಲಿ ಇದೀವಿ ಅಂತ ಇರ್ತದೆ. ಮುಂದೆ ಈ ಪ್ರಪಂಚ ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ಸೃಷ್ಟಿ ಆಗ್ತಾನೆ ಇರುತ್ತೆ.
ಹಾಗೆ ಹಿಂದೆ ಸೃಷ್ಟಿಯಾಗಿರುತ್ತೆ, ನಾಶ ಆಗಿರುತ್ತೆ, ಸೃಷ್ಟಿಯಾಗಿರುತ್ತೆ, ನಾಶ, ನಾಶ, ಸೃಷ್ಟಿ ಮುಂದುವರೆದು ಬಂದಿದೆ. ಇಲ್ಲಿ ಪ್ರಪಂಚ ಸೃಷ್ಟಿಯಾಗಿ ನಾಶ ಆಗುವ ಸಮಯವನ್ನ ಮಹಾಕಪ್ಪ ಅಥವಾ ಮಹಾಕಲ್ಪ ಅಥವಾ ವರ್ಲ್ಡ್ ಸೈಕಲ್ ಅಂತ ಕರೀತಾರೆ. ಸೃಷ್ಟಿಯಿಂದ ನಾಶ, ನಾಶ ಆದ್ಮೇಲೆ ಮತ್ತೆ ಸೃಷ್ಟಿ ಆಗುತ್ತೆ, ಸೃಷ್ಟಿ ಆದ್ಮೇಲೆ ಮತ್ತೆ ನಾಶ ಆಗುತ್ತೆ. ಇದು ಒಳಗಡೆನೆ ಎಲ್ಲ ಜೀವಿಗಳಿರೋದು, ಇದರಿಂದ ಆಚೆ ಯಾರು ಇಲ್ಲ, ಇದು ಒಳಗಡೆನೆ ಇರೋದು. ಈ ಒಂದು ಮಹಾಕಲ್ಪವನ್ನ 20 ಕಲ್ಪಗಳಾಗಿ ಭಾಗ ಮಾಡ್ತಾರೆ. 20 ಕಲ್ಪಗಳಾಗಿ ಭಾಗ ಮಾಡ್ತಾರೆ. 20 ಕಲ್ಪಗಳನ್ನ ಕಪ್ಪ ಅಥವಾ ಕಲ್ಪಗಳನ್ನ ಸೇರಿಸಿದ್ರೆ ಒಂದು ಮಹಾಕಲ್ಪ. ಒಂದು ಕಲ್ಪ ಹೇಗಿದೆ ಅಂತೇಳಿ ನೀವು ಊಹೆ ಮಾಡ್ಕೊಳ್ಳೋದು. ಹೋದ ಬಾರಿ ನಾನು ಹೇಳಿದ್ದೆ, ಅಲ್ಲಿ ಬುದ್ಧ ಬಿಹಾರದಲ್ಲಿದೆ, ಮತ್ತೊಮ್ಮೆ ಹೇಳ್ತೀನಿ. ಒಂದು ಕಲ್ಪ ಎಷ್ಟು ಅವಧಿ ಇರ್ಬೋದು ಅಂತಂದ್ರೆ 3 ಹೋಲಿಕೆಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ನಿಮಗೆ ಬುದ್ಧ ವಂಶ ಅರ್ಥ ಆಗಬೇಕು ಅಂದ್ರೆ ಈ ಅವಧಿಯನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಕಾಲಮಾನ, ಕಾಲಘಟ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಕಲ್ಪ ಹೇಗಿರುತ್ತೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಈ ತರ ಮ್ಯಾಥಮೆಟಿಕ್ಸ್ ಎಲ್ಲ ಇರ್ಲಿಲ್ವಲ್ಲ. 10 to the power of 3, 10 to the power of 6, 10 to the power of 9. ಏನಪ್ಪ ಕಿಲೋ, ಮೆಗಾ, ಗೀಗಾ, ನಿಮ್ಗೆ ಗೊತ್ತಲ್ಲ, ಇಂಜಿನಿಯರ್ ಓದಿದೆ, ನಿಮ್ಗೆ ಗೊತ್ತಿಲ್ಲ. ಆ ಥರದ್ದು ಯಾವುದೇ ರೀತಿ ವ್ಯವಸ್ಥೆ ಅವಾಗಿರ್ಲಿಲ್ಲ. ಆಗಿನ ಜನಗಳಿಗೆ ಹೇಳ್ಕೊಡ್ಬೇಕಲ್ಲ ಕಲ್ಪ ಅಂದ್ರೆ ಹೇಗಿದೆ. ಬುದ್ಧರು ಬಿಕ್ಕುಗಳನ್ನ ಮತ್ತೆ ಉಪಾಸಕರನ್ನೆಲ್ಲ ಕೂತ್ಕೊಂಡು ಅವ್ರು ಹೇಳ್ತಾರೆ ಅವರು ಒಂದು ಕಲ್ಪ ಅಂದ್ರೆ ಹೇಗಿರುತ್ತೆ ಅಂದ್ರೆ 7 ಮೈಲಿ ಅಗಲದ, 7 ಮೈಲಿ ಉದ್ದದ, 7 ಮೈಲಿ ಎತ್ತರದ ಒಂದು ದೊಡ್ಡ ಏನ್ ಹೇಳ್ತೀರಾ ವೆಸಲ್, ಪಾತ್ರೆ. ನಮ್ ಕಡೆ ಗುಡಾಣ ಅಂತ ಕರೀತೀವಿ ಭತ್ತ ತುಂಬೋದಕ್ಕೆ. ನಿಮ್ ಕಡೆ ಏನಂತೀರಿ? ಜೋಳ ತುಂಬೋದಕ್ಕೆ ಏನ್ ಹೇಳ್ತೀರಿ? ಏನಮ್ಮ ದೊಡ್ಡ ದೊಡ್ಡದು ಜೋಳ ಬೆಳೆದಿದ್ದಲ್ಲ ತುಂಬಿರೋದು. ರಂಜಣಿಗೆ ನಮ್ ಕಡೆ ಗುಡಾಣ. 7 ಮೈಲಿ ಅಗಲ, 7 ಮೈಲಿ ಉದ್ದ, 7 ಮೈಲಿ ಎತ್ತರದ ಒಂದು ಹಾಗೆಯನ್ನ ಕಲ್ಪನೆ ಮಾಡ್ಕೋಬಹುದಾ? ಇಲ್ಲಿಂದ ಎಲ್ಲಿವರೆಗೆ ಆಗುತ್ತೆ? ಈ ಜಾಗದಿಂದ 7 ಮೈಲಿಯಿಂದ ಎಷ್ಟು ಕಿಲೋಮೀಟರ್? 7 ಮೈಲಿ ಒಂದು 10 ಕಿಲೋಮೀಟರ್. ತೋರ್ವಿಯಿಂದ ಇಲ್ಲಿವರೆಗೆ ಆಗಲ್ಲ, ಅಷ್ಟೇ ಉದ್ದ ಎತ್ತರದ ಒಂದು ದೊಡ್ಡ ಹಾಗೆ ಅದನ್ನ ಕಲ್ಪನೆ ಮಾಡಿಕೊಂಡು ಅದು ತುಂಬಾ ಸಾಸಿವೆಗಳನ್ನ ತುಂಬಿ, ಸಾಸಿವೆ ಕಾಳನ್ನ ತುಂಬಿಬಿಟ್ಟು 100 ವರ್ಷಕ್ಕೆ ಒಮ್ಮೆ ಒಬ್ಬ ಹುಡುಗ ಬಂದು ಒಂದು ಸಾಸಿವೆ ಕಾಳನ್ನ ಆಚೆಗೆ ಹಾಕ್ತಾನೆ. ಇನ್ನೊಂದು 100 ವರ್ಷ ಆದ್ಮೇಲೆ ಇನ್ನೊಬ್ಬ ಹುಡುಗ ಬಂದು ಒಂದು ಸಾಸಿವೆ ಕಾಳು. ಇನ್ನು 100 ವರ್ಷಕ್ಕೊಂದ್ಸಲ ಬಂದು ಸಾಸಿವೆ ಕಾಳನ್ನೆಲ್ಲ ತೆಗೆದು ಆಚೆ ಹಾಕಿದಾಗ ಖಾಲಿ ಆಗುತ್ತಲ್ಲ, ಆ ಸಮಯವನ್ನ ಒಂದು ಕಲ್ಪ ಮಾಡ್ತಾರೆ. ಏನಮ್ಮ? ನಿಮ್ಮ ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ಎಲ್ಲ ಇದಾವಲ್ಲ, ಅದು 1000 ಲಕ್ಷ ಆದ್ರೂ ಒಂದು ಕಲ್ಪ ಸಮ ಆಗಲ್ಲ. ಮೊದಲನೇ ಯುಗ ಯಾವ್ದು? ಬಹುಶಃ ದ್ವಾಪರ ಯುಗನೇ ಏನಿರ್ಬೇಕು. ಅದರಿಂದ ಆಸೆ ಇತ್ತು ಅಂದ್ರೆ ಇವ್ರಿಗೆ ಹೇಳಕ್ ಬರಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ದೇವ್ರಿಗೆ ಅಂಟ್ಕೊಂಡ್ಬಿಟ್ಟಾರೆ. ಯಾರೆಲ್ಲ ದೇವರಿಗೆ ಯಾರೆಲ್ಲ ಅಂಟ್ಕೊಳ್ತಾರೆ ಅವ್ರಿಗೆ ಬುದ್ಧಿ ಬೆಳೆಯಲ್ಲ, ಜ್ಞಾನ ಬೆಳೆಯಲ್ಲ. ಯಾರು ದೇವ್ರ ಮೇಲೆ ನಂಬಿಕೆ ಅಂದ್ರೆ ಬೇಜಾರು ಮಾಡ್ಕೊಬೇಡಿ, ಸತ್ಯ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಬೈಕೊಂಡ್ರು ಪರವಾಗಿಲ್ಲ, ಇದೇ ಸತ್ಯ. ಇನ್ನೊಂದು ಸಂದರ್ಭದಲ್ಲಿ ಹೋಲಿಕೆ ಕೊಡ್ತಾರೆ. 7 ಮೈಲಿ ಅಗಲ, 7 ಮೈಲಿ ಉದ್ದ, 7 ಮೈಲಿ ಎತ್ತರದ ಕಲ್ಲು ಬಂಡೆಯನ್ನ ಬೆಟ್ಟವನ್ನ ಕಲ್ಪನೆ ಮಾಡ್ತಾರೆ. ಏಕಶಿಲೆ. ಅದನ್ನ 100 ವರ್ಷಕ್ಕೆ ಒಮ್ಮೆ ವಾರಣಾಸಿ, ಪಾಲಿ ಭಾಷೆಯಲ್ಲಿ ವಾರಣಾಸಿ, ಕನ್ನಡದಲ್ಲಿ ವಾರಣಾಸಿಯಲ್ಲಿ ದೊರಕುವ ಅತ್ಯಂತ ಸೂಕ್ಷ್ಮವಾದ, ಇಲ್ಲಿ ಬಿಡಿ ಪರವಾಗಿಲ್ಲ, ವಾರಣಾಸಿಯಲ್ಲಿ ಸಿಗುವ ಅತ್ಯಂತ ಸೂಕ್ಷ್ಮವಾದ ರೇಷ್ಮೆ ಬಟ್ಟೆಯನ್ನ 100 ವರ್ಷಕ್ಕೆ ಒಮ್ಮೆ ಒಬ್ಬ ಯುವಕವನ್ನು ಮೆತ್ತಗೊಳಿಸ್ತಾನೆ. ಹಂಕಿ ಒರೆಸಲ್ಲ, ಮೆತ್ತಗೆ ಅದು ಶುರು ಮಾಡಿ ಈಗ ಮೆತ್ತಗೆ ಒರೆಸಿ 7 ಮೈಲಿ ಅಗಲ, 7 ಮೈಲಿ ಉದ್ದ, 7 ಮೈಲಿ ಎತ್ತರದ ಕಲ್ಲು ಬಂದೆ ಕರಗುತ್ತೆ. ಕಲ್ಲು ಕರಗುವ ಸಮಯ, ಅದನ್ನ ಒಂದು ಕಲ್ಪ ಅಂತ ಕಲ್ಪನೆ ಮಾಡಿ. ಆ ತರದ 20 ಕಲ್ಪಗಳು ಸೇರಿದ್ರೆ ಒಂದು ಮಹಾಕಲ್ಪ ಆಗುತ್ತೆ. ನಾನು ಯಾವ ಇತಿಹಾಸ ಹೇಳಕ್ ಹೊರಟಿದ್ದೀನಿ ಅಂದ್ರೆ 5000 ಮಹಾಕಲ್ಪಗಳ ಹಿಂದೆ ಏನಿತ್ತು ಅಂತ ಹೇಳ್ತೀನಿ. ಬುದ್ಧವಂಶ ಗ್ರಂಥ ಇದೆ, ಆ ಪುಸ್ತಕದಲ್ಲಿ 5000 ಮಹಾಕಲ್ಪಗಳ ಹಿಂದೆ ಏನಾಯ್ತು ಅಂತ ಅಲ್ಲಿಂದ ಹೇಳ್ತಾರೆ. ಕಲ್ಪನೆ ಮಾಡ್ಕೋಬೋದಾ? ಆಗುತ್ತಾ?
ಏ ರೋಹಿತ ಡಿಸ್ಟರ್ಬ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಿ. ಇಡೀ ಆಮೇಲೆ ಇಟ್ಕೊಳ್ಳಿ. ಆಮೇಲೆ ಇದು ಮೇಡಮ್ ಇಟ್ಬಿಡಿ. ಈಗ ಇಂಟ್ರಡಕ್ಷನ್ ಮಾತಾಡ್ತಾ ಇದ್ದೆ, ಆಮೇಲೆ ಕಲ್ಪನೆ ಮಾಡ್ಕೊಳ್ತೀರಾ? ಒಂದು ಕಲ್ಪಕ್ಕೆ ಬಹುಶಃ ಕೋಟಿ ಕೋಟಿ ವರ್ಷಗಳು ತುಂಬಿದ್ರು ಆಗಲ್ಲ. ಅದಕ್ಕೆ ಇನ್ನೊಂದು ಇದರಲ್ಲಿ ಒಬ್ಬ ಮನುಷ್ಯ ಜನ್ಮವನ್ನು ಪಡೆದು ಮತ್ತೆ ಬೆಳೆದು ಬದುಕಿ ಮತ್ತೆ ಸತ್ತು ಮತ್ತೆ ಹುಟ್ಟತಾನೆ ಇದ್ರೆ ಅವನ ಹುಟ್ಟಿ ಸತ್ತ ನಂತರ ಮೂಳೆಗಳಿರ್ತಾವಲ್ಲ, ಅಸ್ಥಿಪಂಜರಗಳನ್ನೆಲ್ಲವನ್ನು ಗುಡ್ಡೆ ಹಾಕಿದ್ರೆ ಹಿಮಾಲಯ ಪರ್ವತಕ್ಕಿಂತ ಎತ್ತರ ಆಗುತ್ತಂತೆ. ಅಷ್ಟು ಸಮಯನ ಒಂದು ಕಲ್ಪ ಅಂತೇಳಿ. ಆ ಸಂದರ್ಭಗಳಲ್ಲಿ ಜನಗಳ ಮನಸ್ಥಿತಿಯನ್ನು ನೋಡ್ಕೊಂಡು ಬುದ್ಧರು ಈ 3 ಹೋಲಿಕೆಗಳನ್ನ ಕೊಡ್ತಾರೆ. ನಾನು 3 ನಿಮ್ಮ ಒಟ್ಟಿಗೆ ಹೇಳಿದ್ದೀನಿ. 3ರಲ್ಲಿ ಯಾವುದನ್ನಾರು ನೀವು ತಗೋಬೋದು, ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ನನಗಂತೂ ಕಲ್ಪನೆ ಮೀರಿದ್ದೆ ಅದು. ಒಂದು ಕಲ್ಪನೆ ಅಷ್ಟಿದ್ರೆ 20 ಕಲ್ಪಗಳು ಸೇರಿದ್ರೆ ಒಂದು ಕಲ್ಪ, ಮಹಾಕಲ್ಪ. ಆ ಥರದ 5,000 ಮಹಾಕಲ್ಪಗಳ ಹಿಂದೆ ಏನು ಪ್ರಾರಂಭ ಆಯಿತು ಅದನ್ನು ನಿಮಗೆ ಇವತ್ತು ಕೊಡಿ. ಬುದ್ಧರದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರೆ ಅದರಲ್ಲಿ ಬುದ್ಧ ವಂಶದಲ್ಲಿ ಆ ಪುಸ್ತಕ ತಂದಿದ್ದೀನಿ, ಆಮೇಲೆ ನೀವು ಓದೋದಕ್ಕೆ ಓದಿ. ಸ್ವತಃ ಗೌತಮ ಬುದ್ಧರಿಗೆ ಸಂಪೂರ್ಣವಾಗಿ ಮಾಹಿತಿ 28 ಬುದ್ಧರು, ಅವರನ್ನು ಸೇರಿ 28 ಬುದ್ಧರ ಮಾಹಿತಿ ಇತ್ತು ಅವರು. ಅಂದರೆ ಅವತಾರ ಅಂತ ಅನ್ಕೋಬೇಡಿ, ಅವತಾರನೂ ನೀವು ತಲೆಯಿಂದ ತೆಗೆಯೋದು. ನೀವು ಅವತಾರ ಅಂತ ತಗೊಬಂದ್ರೆ ಮುಗೀತು, ಆಗಲ್ಲ, ಅರ್ಥ ಆಗಲ್ಲ. ನೀವು ಹಿಂದೆ ಯಾವ ಧರ್ಮದಲ್ಲಿ ಇದ್ರಿ ಅದನ್ನು ಇಲ್ಲಿಗೆ ತರಕ್ಕೆ ಹೋಗ್ಬೇಡಿ, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಇದೇನು ಅದನ್ನೇ ಹೇಳ್ತಾವ್ರಲ್ಲ ಬರ್ತೇನೆ ಅನ್ಕೊಂಡ್ಬಿಡ್ತೀರ. ಅದೆಲ್ಲವನ್ನು ಬಿಟ್ಟು ಬರ್ಬೇಕು, ಹಿಂದಿನದ್ದು ಬಿಟ್ಟು ಇಲ್ಲಿ ಬರ್ಬೇಕು. ಇದರಲ್ಲಿ ಭಗವದ್ ಬುದ್ಧರು ಹೇಳುವಂಥ ವಿಷಯದಲ್ಲಿ 28 ಬುದ್ಧರುಗಳು, ದೀಪಂಕರ ಬುದ್ಧ, ತನ್ನಂಕರ ಬುದ್ಧ, ಮೇದಂಕರ ಬುದ್ಧ, ಸನ್ನಂಕರ ಬುದ್ಧ, ಪದುಮುತ್ತರ, ಸಿಖಿ, ವಿಪಸ್ಸಿ, ಈ ರೀತಿ ಒಟ್ಟು ಕೋನಗಮನ, ಕಕುಸಂದ, ಕස්සಪ, ಸಿದ್ಧಾರ್ಥ, ಗೌತಮ, ಕೊನೆಯ ಒಟ್ಟು 28 ಬುದ್ಧರುಗಳ ಬಗ್ಗೆ ಮಾಹಿತಿ ಇದೆ. ಏನಾಗುತ್ತೆ, ಅದು ನೀವು ಕೂಡ ಆ ಪರಿಸ್ಥಿತಿಗೆ ಹೋಗ್ಬೋದು. ಧ್ಯಾನ ಮಾಡಿದ್ರೆ ನಿಮಗೂ ಆ ಶಕ್ತಿ ಬರುತ್ತೆ. ಭಗವನ್ ಬುದ್ಧರಿಗೆ ಜ್ಞಾನೋದಯ ಆದ ತಕ್ಷಣವೇ ಹುಬ್ಬೆ ನಿವಾಸ ಅನುಸತಿ ಅನ್ನೋ ಒಂದು ಶಕ್ತಿ ಬರುತ್ತೆ. ಪೂರ್ವ ಹಿಂದಿನ ನಿವಾಸ ಅಂದರೆ ಜನ್ಮ ಅಂತ, ಹಿಂದಿನ ಜನ್ಮಗಳ ನೆನಪು ಬರುತ್ತೆ. ಒಂದು ಬುದ್ಧರಿಂದ ಇನ್ನೊಬ್ಬ ಬುದ್ಧರಿಗೆ ಕನಿಷ್ಠ ಪಕ್ಷ 1 ಕೋಟಿ ವರ್ಷ ವ್ಯತ್ಯಾಸ ಇದೆ. ಗೌತಮ ಬುದ್ಧರ ಹಿಂದೆ ಕಸಪ ಬುದ್ಧ ಇದ್ರಲ್ಲ, ಅವರಿಬ್ರು ಮಧ್ಯೆ ಅವಧಿ 1 ಕೋಟಿ ವರ್ಷಗಳು. ಈ ಉದಾಹರಣೆಗೆ ಗೌತಮ ಬುದ್ಧರನ್ನ, ಸರ್ ನಿಮ್ಮ ಹೆಸರೇನು ಹೇಳಿ? ಮತ್ತೆ ನಾನು ಸರ್ ಹೆಸರು ಮಲ್ಲಿಕಾರ್ಜುನ ಸರ್ ಈಗ ಬುದ್ಧ ಆಗಿದ್ರೆ, ಗೌತಮ ಬುದ್ಧರು ಇವರಾಗಿದ್ರೆ ಕಸಪ ಬುದ್ಧ. ಈಗ ಅಮ್ಮ ನಿಮ್ಮ ಹೆಸರೇನು ಹೇಳಿ? ಸುಲೋಚನ ಅಮ್ಮ ಕಸಪ ಬುದ್ಧ ಅಂತ ಇರ್ತಾರೆ. ಹಿಂದಿನ ಇಬ್ರು ಒಬ್ಬರೇ ಅಲ್ಲ. ಬುದ್ಧ ಅಂದ ತಕ್ಷಣ ಎಲ್ಲ ಬುದ್ಧರು ಒಬ್ಬರೇ ಆಗಕ್ಕಾಗಲ್ಲ. ಬುದ್ಧ ಆದ್ಮೇಲೆ ಅವ್ರು ಮತ್ತೆ ಜನ್ಮ ಇರಲ್ಲ, ಅಲ್ಲಿಗೆ ಮುಗೀತು. ಇವರೊಂದು ಕಾಲಘಟ್ಟದಲ್ಲಿ ಬುದ್ಧರಾದ್ರೆ ಅವರೊಂದು ಕಾಲಘಟ್ಟದಲ್ಲಿ ಬುದ್ಧರಾಗಿರ್ತಾರೆ. ಇಬ್ರು ಒಂದೇ ಅಲ್ಲ, ವ್ಯಕ್ತಿಗಳು ಬೇರೆ. ಹಾಗಾಗಿ ಗೌತಮ ಬುದ್ಧರಿಗೆ ಜ್ಞಾನೋದಯ ಆದ ತಕ್ಷಣ ಹಿಂದೆ ಬುದ್ಧರನ್ನು ನೋಡ್ತಾ ಹೋಗ್ತಾರೆ ಕ್ಷಣ ಮಾತ್ರದಲ್ಲಿ. ಸ್ವತಃ ಗೌತಮ ಬುದ್ಧರಿಗೆ 1,51,000 ಬುದ್ಧರನ್ನ ನೋಡ್ತಾರೆ ಕ್ಷಣ ಮಾತ್ರದಲ್ಲಿ. 1,51,000 ಬುದ್ಧರನ್ನು ನೋಡಿ